ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತಗಳು. ಇಂದಿನ ವಿಡಿಯೋದಲ್ಲಿ 8ನೇ ತರಗತಿ ಸಮಾಜಶಾಸ್ತ್ರ ಅಧ್ಯಾಯ 9 ಮಾನವ ಮತ್ತು ಸಮಾಜ ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಬನ್ನಿ, ಮೊದಲನೇ ಮುಖ್ಯವಾಗಿರುವ ಪ್ರಶ್ನೆ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1. ಮಾನವನು ಡ್ಯಾಶ್ ಜೀವಿ, ಸಮಾಜ ಜೀವಿ. 2. ಔಪಚಾರಿಕ ಶಿಕ್ಷಣ ಡ್ಯಾಶ್ ಎಲ್ಲಿ ದೊರೆಯುತ್ತದೆ, ಶಾಲೆಯಲ್ಲಿ ದೊರೆಯುತ್ತದೆ. 3. ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್ ಆಗಸ್ಟ್ ಕಾಮ್ಟೆ. 4. ಮಾನವನು ಮಾನವನಂತಾಗಲು ಡ್ಯಾಶ್ ಅಗತ್ಯ, ಸಮಾಜ ಅಗತ್ಯ. 5. ಮಾನವನು ತನ್ನ ಭಾವನೆಗಳನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾನೆ, ಭಾಷೆ ಮೂಲಕ ವ್ಯಕ್ತಪಡಿಸುತ್ತಾನೆ. 2ನೇ ಮುಖ್ಯವಾದ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಉತ್ತರ ಇಲ್ಲಿ ಆಗಸ್ಟ್ ಕಾಮ್ಟೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ ಇದೆ. ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿತ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದಿದ್ದಾರೆ. 7. ಸಾಮಾಜೀಕರಣ ಎಂದರೇನು? ಉತ್ತರ ಮಾನವ ಸಮಾಜದಲ್ಲಿ ಬದುಕಿ ಭಾಷೆ, ಓಟ, ಆಟ, ಯೋಚನಾ ವಿಧಾನ ಮತ್ತು ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಕ್ರಿಯೆಯೇ ಸಾಮಾಜೀಕರಣ. 8. ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು? ಉತ್ತರ 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕಳು. 9 ವರ್ಷ ಪ್ರಾಣಿಗಳೊಂದಿಗೆ ಕಾಡಿನಲ್ಲಿ ಬದುಕಿದಳು. ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ 4 ಕಾಲಗಳಲ್ಲಿ ನಡೆಯುತ್ತಿದ್ದಳು. ಸ್ವಂತ ಪ್ರಜ್ಞೆ ಇರಲಿಲ್ಲ. ಮನುಷ್ಯರ ಸಹವಾಸದಿಂದ ಬೇಯಿಸಿದ ಪದಾರ್ಥ ತಿನ್ನುವ, ಮಾತನಾಡುವ ಮತ್ತು ವರ್ತಿಸುವುದನ್ನು ಕಲಿತಳು. 9. ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ಇಲ್ಲಿ ಜಗತ್ತಿನಲ್ಲಿರುವ ಸಾಮಾಜಿಕ ಶಾಸ್ತ್ರಜ್ಞರನ್ನು ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಪಟ್ಟಿ ಮಾಡಲಾಗಿದೆ. ಮೊದಲೆದ್ದು ಜಗತ್ತಿನಲ್ಲಿರ್ತಕ್ಕಂಥವರು ಆಗಸ್ಟ್ ಕಾಮ್ಟೆ, ಫ್ರಾನ್ಸಿನ ಎಮಿಲಿ ಡರ್ಖಿಮ್, ಜರ್ಮನಿಯ ಮ್ಯಾಕ್ಸ್ ವೆಬರ್, ಜರ್ಮನಿಯ ಕಾರ್ಲ್ ಮಾರ್ಕ್ಸ್ ಮತ್ತು ಹರ್ಬರ್ಟ್ ಸ್ಪೆನ್ಸರು. ಭಾರತೀಯ ಸಮಾಜಶಾಸ್ತ್ರಜ್ಞರು ಯಾರಂತ ನೋಡೋಣ ಈಗ. GS ಗುರ್ರೆ, MN ಶ್ರೀನಿವಾಸ್, AR ದೇಸಾಯಿ, ಇರಾವತಿ ಕರ್ವೆ, SC ದುಬೆ. ನಂತರ 3ನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. 10ನೇ ಪ್ರಶ್ನೆ, ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ. ಮನುಷ್ಯ ಸಮಾಜ ಜೀವಿ ಅಂತ ಹೆಂಗೆ ಹೇಳ್ತೀರಿ ಅಂತ ಅನ್ನೋಂಗೆ ನೋಡೋಣ ಇಲ್ಲಿ ಉತ್ತರನ. ವ್ಯಕ್ತಿ ಮತ್ತು ಸಮಾಜದ ಮಧ್ಯೆ ಅನ್ಯೋನ್ಯ ಸಂಬಂಧವಿದೆ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಸಮಾಜವು ಮಾನವನ ಸೃಷ್ಟಿ, ಅಂದರೆ ಮಾನವನಿಂದ ಸಮಾಜ ನಿರ್ಮಾಣ ಆಗಿದೆ ಅಂತ. ಒಬ್ಬರೇ ಊರಿನಲ್ಲಿ ಬದುಕಲು ಸಾಧ್ಯವಿಲ್ಲ. ಮಾನವ ಸಂಘಜೀವಿ, ಎಲ್ಲರೊಂದಿಗೆ ಬದುಕಲು ಪ್ರಯತ್ನಿಸುತ್ತಾನೆ. ಮಾನವನ ಬೆಳವಣಿಗೆಗೆ ಸಮಾಜ ಅಗತ್ಯ. ಮಾನವನ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎನ್ನಲಾಗಿದೆ. ಹೀಗೆ ಈ ಪ್ರಶ್ನೆಗಳಿಗೆ ಇಷ್ಟು ಅಂಶಗಳನ್ನು ನಾವು ಬರೀಬೋದು. ಇದರ ಮುಂದಿನ ಪ್ರಶ್ನೆ 11, ಮಾನವರಿಗೂ ಭಾಷೆಗೆ ಇರುವ ಸಂಬಂಧವನ್ನು ವಿವರಿಸಿ. ಉತ್ತರ ಮಾನವನ ಎಲ್ಲ ಭಾವನೆಗಳನ್ನು ಆಂಗಿಕ ಭಾಷೆಯಲ್ಲಿ ತಿಳಿಸಲು ಸಾಧ್ಯವಿಲ್ಲ. ಅಂದರೆ ಭಾಷೆ ಇಲ್ಲದೆ ತಿಳಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಭಾಷೆ ಅನಿವಾರ್ಯವಾಗಿದೆ. ನಿರ್ದಿಷ್ಟ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ತಿಳಿಯಲು ಭಾಷೆ ಬೇಕು. ಮನುಷ್ಯನಿಗೆ ಭಾಷೆ ಇದೆ, ಪ್ರಾಣಿಗಳಿಗೆ ಭಾಷೆ ಇಲ್ಲ. ಭಾಷೆ ಇಲ್ಲದಿದ್ದರೆ ಪುಸ್ತಕ, ಶಾಲೆ,
ಸಮೂಹ, ಮಾಧ್ಯಮ, ನಾಗರಿಕತೆ ಇರುತ್ತಿರಲಿಲ್ಲ. ಮಾನವನ ಸಮಾಜ ಪ್ರಾಣಿ ಸಮಾಜದಂತೆ ಇರುವ ಸಾಧ್ಯತೆ ಇತ್ತು. ಸಮಾಜವನ್ನು ಅಧ್ಯಯನ ಮಾಡುವಾಗ ಭಾಷೆ ಬಹು ಅಗತ್ಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು? ನಾವು ಸಮಾಜಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ ಕೇಳಿದ ಹಾಗೆ, ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕ. 2, ಸಾಮಾಜಿಕ ಸಮಸ್ಯೆಗೆ ಪರಿಹಾರ. 3, ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ. ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕ. ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತದೆ. ಹೀಗೆ ಇಷ್ಟು ಅಂಶಗಳನ್ನು ನಾವು ಉತ್ತರವಾಗಿ ಬರೀಬೋದು. ಇಲ್ಲಿಗೆ ಇದು ಅಧ್ಯಾಯದ ಪ್ರಶ್ನೋತ್ತರಗಳು ಮುಕ್ತಾಯವಾದವು. ಹಾಗೆ ಈ ವಿಡಿಯೋನ ಗಮನಿಸಿದ್ದಕ್ಕಾಗಿ, ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.